ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಆಧಾರೆ ಪ್ರಥಮಂ ಸಹಸ್ರಕಿರಣೌ ತಾರಾಧಿಪೌ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಿಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ನಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ಮಸು ರಾಹುಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಇಂದು 5ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಇವತ್ತಿನ ದಿವಸದ ಗ್ರಹಗಳ ಸ್ಥಿತಿಗತಿಗಳೇನು, ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಶತತಾರ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಆಯುಷ್ಮಾನ್ ಯೋಗ ಇದೆ. ಈ ದಿವಸದ ಕರ್ಣವನ್ನು ನೋಡುವಾಗ ತೈತಲ ಕರ್ಣ ಇದೆ ಇವತ್ತಿನ ದಿವಸ. ಇದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಖಗೋಳದ ಗ್ರಹ ಸ್ಥಿತಿ ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲಿ ರವಿ. ಕರ್ಕಾಟಕ ರಾಶಿಯಲ್ಲಿ ಇವತ್ತಿನ ದಿವಸ ಬುಧ ಗುರು ಎರಡೇ ಗ್ರಹಗಳು. ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ. ಕನ್ಯಾ ಶೂನ್ಯ. ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ಧನುಷ್ ಶೂನ್ಯವಾಗಿದೆ. ಮಕರವೂ ಶೂನ್ಯವಾಗಿದೆ. ಕುಂಭ ರಾಶಿಯಲ್ಲಿ ಚಂದ್ರ ಮತ್ತು ರಾಹುವಿನ ಯುತಿ. ಶತತಾರ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಇವತ್ತಿನ ದಿವಸ. ಮೀನರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು. ಇದು ಇವತ್ತಿನ ಖಗೋಳದ ಗ್ರಹ ಸ್ಥಿತಿ ಆಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಈಗ ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿ ಬುಧ ಮತ್ತು ಗುರು ಇಬ್ಬರೇ ಬುದ್ಧಿಕಾರಕ ಜ್ಞಾನಕಾರಕರಾಗಿರತಕ್ಕಂತಹ ಗ್ರಹಗಳು. ಧನಾಧಿಪತಿಯಂತಹ ಶುಕ್ರನು ಶತ್ರು ರಾಶಿಯನ್ನು ಸೇರಿದ್ದಾಯಿತು. ಶತ್ರುಗಳ ಕಾಟ ಹಣಕಾಸಿನ ವಿಚಾರದಲ್ಲಿ, ವೈವಾಹಿಕ ಜೀವನದ ವಿಚಾರದಲ್ಲೂ ಗಲಾಟೆ ಮನಸ್ತಾಪಗಳು, ಹೊಂದಾಣಿಕೆಯೇ ಇರುವುದಿಲ್ಲ. ದಂಪತಿಗಳಲ್ಲಿ ಅನ್ಯೋನ್ಯತೆಗಳು ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಚಂದ್ರನು ಲಾಭದಲ್ಲಿದ್ದರಿಂದ. ಆದರೆ ಕೆಲವರಿಗೆ ರಾಹುವಿನ ಉಪದ್ರವ, ನಾಗದೋಷ, ಚರ್ಮರೋಗ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನಾಗಶಾಂತಿಯನ್ನು ಮಾಡಿಕೊಳ್ಳಿ. ನಾಗದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ಮೇಷರಾಶಿಯವರು ಸುಬ್ರಹ್ಮಣ್ಯ ದೇವರನ್ನ ನಂಬಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಉಪಯೋಗಿಸ್ಕೊಳ್ಳಿ. 9 ನಿಮ್ಮ ಸಂಖ್ಯೆ. ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಎಲ್ಲ ಕಷ್ಟ ನಿವಾರಣೆ ಮೇಷರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ, ವ್ಯಯಾಧಿಪತಿ. ಋಣಭಾರ, ಋಣವೇ ಬಾಧೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಭಾರವೂ ಹೌದು, ಬಾಧೆಯೂ ಹೌದು. ಬಾಧೆಯಿಂದ ಸಂಕಟ ಪಡ್ತೀರಿ. ಕಂಡವರ ಹತ್ರ ಎಲ್ಲ ಕೇಳುವಂತಹ ಪರಿಸ್ಥಿತಿ ಬರ್ತದೆ. ಕೊಂಡು ಹೋದವರು ಮತ್ತೆ ಕೊಡೋದಿಲ್ಲ. ಕೊಡಬೇಕಾದವರು ಕೊಡೋದೇ ಇಲ್ಲ. ಕೇಳದ ವ್ಯಕ್ತಿಗಳು ಇಂದು ನಾಳೆ ಅಂತ ಮುಂದೂಡ್ತಾರೆ. ಒಟ್ಟಾರೆ ಬರಬೇಕಾದಂಥ ಹಣ ಬರೋದಿಲ್ಲ. ಆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಒಟ್ಟಿಗೆ ತಾರತಮ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಏನು? ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿಗೆ 2 ಕಮಲದ ಪುಷ್ಪವನ್ನು ಅರ್ಪಣೆ ಮಾಡಿ. ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ, ಅಭಿವೃದ್ಧಿ ಆಗ್ತದೆ, ನೆಮ್ಮದಿ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಇಂದಿನ ಕಾಲಲಕ್ಷಣದಲ್ಲಿ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕುಗಳು. ನೀವು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ದ್ವಿತೀಯ ಭಾವದಲ್ಲಿದ್ದಾನೆ. ಒಳ್ಳೆಯ ವ್ಯಾಪಾರ ವ್ಯವಹಾರಗಳು, ರಕ್ಷಣೆ ಚೆನ್ನಾಗಿ ಸಿಗ್ತದೆ. ವಿದ್ಯಾಕ್ಷೇತ್ರದಲ್ಲಿ ಇರುವವರಿಗೆ, ವಿದ್ಯಾರ್ಥಿ ಜೀವನದಲ್ಲಿರತಕ್ಕಂಥವರಿಗೆ ವಿದ್ಯಾಬಲ ಉಂಟಾಗುವಂತಹ ಸಾಧ್ಯತೆಗಳು. ತೃತೀಯಾಧಿಪತಿಯಂತಹ ರವಿ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಅಣ್ಣ ತಮ್ಮಂದಿರ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ತೊಂದರೆ ಪರಿಹಾರವಾಗುವಂತಹ ಲಕ್ಷಣ. ಆರೋಗ್ಯದಲ್ಲಿ ಯಶಸ್ಸು, ನೆಮ್ಮದಿ ಇರ್ತದೆ. ಉದ್ಯೋಗದಲ್ಲಿ ಕೀರ್ತಿ ಇರ್ತದೆ. ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ಲಾಭ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ಭಾಗ್ಯಸ್ಥಾನದಲ್ಲಿ ಧನಾಧಿಪತಿ ಇದ್ದದ್ದರಿಂದ ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ. ತಂದೆ ತಾಯಿಗಳ ಸಹಾಯ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ರಾಹು ಶಾಂತಿ ಅಥವಾ ನಾಗಶಾಂತಿಯನ್ನು ಮಾಡಿಕೊಳ್ಳಿ. ಆಗ ಮಿಥುನ ರಾಶಿಯವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಭಾಗ್ಯದಲ್ಲಿರತಕ್ಕಂತಹ ರಾಹುವಿನಿಂದ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು, ಆಗ್ನೇಯ ದಿಕ್ಕು ಇವೆಲ್ಲ ನಿಮಗೆ ಆಗಿ ಬರುವಂತಹ ದಿಕ್ಕುಗಳು.
ಹಸಿರು ಬಣ್ಣ ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಟ್ಟಾವು. ವಿಷ್ಣು ದೇವರ ಆರಾಧನೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಕುಂಭ ರಾಶಿಯಲ್ಲಿದ್ದಾನೆ ರಾಹುವಿನ ಜೊತೆಯಲ್ಲಿ. ಕೆಲವರಿಗೆ ರಂಧ್ರ ರಾಹುವಿನ ದೋಷ, ಕೆಲವರಿಗೆ ಸ್ತ್ರೀಯರಿಂದ ಶಾಪ ಭೀತಿ, ಕೆಲವರಿಗೆ ಅಕ್ಕಪಕ್ಕದವರ ತೊಂದರೆ. ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗ್ತದೆ. ಹಾಲಿನ ವ್ಯಾಪಾರಿಗಳಿಗೆ ತೊಂದರೆಯಾಗುವಂತಹ ಸಾಧ್ಯತೆ. ಕೃಷಿ ವಲಯದಲ್ಲಿ ನೀರಿಲ್ಲದೆ ತೊಂದರೆ ಅನುಭವಿಸಬೇಕಾದಂತಹ ಸಾಧ್ಯತೆಗಳು ಸಾಕಷ್ಟು. ಕೃಷಿ ಕ್ಷೇತ್ರವೇ ಕರ್ಕಾಟಕ ರಾಶಿಯವರಿಗೆ ಪ್ರಧಾನವಾಗಿರ್ತಕ್ಕಂತಹದ್ದು. ನಿಮ್ಮ ರಾಶಿಯ ಅಧಿಪತಿಯೇ ಕುಂಭ ರಾಶಿಯಲ್ಲಿದ್ದಾನೆ, ಜಲರಾಶಿಯಲ್ಲಿ. ಆದರೆ ನೀವು ನೀರಿಲ್ಲದೆ ಬಳಲಬೇಕಾದಂತಹ ಸಂದರ್ಭ ಬರ್ತದೆ. ಪರಿಹಾರಕ್ಕಾಗಿ ಪರ್ಜನ್ಯ ದೇವತೆಯಾದಂತಹ ವರುಣನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಿಂದ ಏನಾದರೂ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2, ಬಿಳಿ ಬಣ್ಣದ ವಸ್ತ್ರಗಳು. ದಕ್ಷಿಣ ದಿಕ್ಕು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಮತ್ತು ಕೇತುವಿನ ಯುತಿ. ಸ್ವಲ್ಪ ನಷ್ಟ ಸಂಭವ. ಅಷ್ಟಮ ಶನಿ ಇದ್ದಾನೆ, ನಷ್ಟ ಸಂಭವ. ನಿಮ್ಮ ರಾಶಿಯಲ್ಲೇ ಶುಕ್ರ ಕೇತುವಿನ ಯುತಿ ಇದೆ, ನಷ್ಟ ಸಂಭವ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನ ಯುತಿ ಇದೆ, ನಷ್ಟ ಸಂಭವ. ಒಟ್ಟಾರೆ ಇವತ್ತಿನ ದಿವಸ ಹಲವಾರು ಕಡೆಗಳಿಂದ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಅಷ್ಟೇನು ಚೆನ್ನಾಗಿಲ್ಲ. ಅಷ್ಟಮ ಶನಿಯ ಕಾಟ, ವ್ಯವಹಾರಗಳು ಕೈಗತ್ತಲ್ಲ, ಹಾಕಿದ ಹಣ ವಾಪಸ್ ತೆಗೆದುಕೊಳ್ಳಿಕ್ಕಾಗಲ್ಲ, ಉದ್ಯೋಗದಲ್ಲಿ ಕಿರಿಕಿರಿ ಮನಸ್ತಾಪಗಳು. ಒಟ್ಟಾರೆ ಇವತ್ತಿನ ದಿವಸ ನಿಮಗೆ ಅಷ್ಟೇನು ಒಳ್ಳೆಯದಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಚಾಲಿಸಾವನ್ನು ಓದಿ, ಹನುಮಾನ್ ಚಾಲಿಸಾವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹನುಮಾನ್ ಚಾಲಿಸ ನಿಮಗೆ ಯಶಸ್ಸನ್ನು ಕೊಡ್ತದೆ. ಹನುಮಾನ್ ಚಾಲಿಸ ನಿಮಗೆ ಯಶಸ್ಸನ್ನು ಕೊಡ್ತದೆ. 1 ನಿಮ್ಮ ಸಂಖ್ಯೆ ಬಳಕೆಗೆ ಯೋಗ್ಯ. ಕೆಮ್ಮಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತಂದೀತು. ಜೊತೆಯಲ್ಲಿ ಪೂರ್ವ ದಿಕ್ಕು ನಿಮಗೆ ಸಾಕಷ್ಟು ಅಭಿವೃದ್ಧಿಯನ್ನು ಕೊಡುವಂತಹ ದಿಕ್ಕು. ಬಳಸ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಬುಧನು ಏಕಾದಶ ಭಾವದಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ಲಾಭ ಇದೆ, ಆದರೆ ಶತ್ರುವಿನ ಮನೆಯಲ್ಲಿದ್ದೀರಿ. ಶತ್ರುವಿನಿಂದ ಏನಾದರೂ ಲಾಭ ಉಂಟಾಗುವಂತಹ ಸಾಧ್ಯತೆ. ಮಿತ್ರತ್ವವನ್ನು ಬಯಸಿ ಶತ್ರುವಿನ ಮನೆಯಲ್ಲಿ ನಿಮಗೆ ಲಾಭತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾದಂತಹ ಗೊಡವೆ ನಿಮಗೆ ತೊಂದರೆಯನ್ನು ಕೊಡುವಂತಹದ್ದಿದೆ. ಕುಟುಂಬದ ಹಲವರಿಂದ ಮಾನಸಿಕವಾದಂತಹ ಪೀಡೆ ಉಂಟಾದೀತು. ತುಂಬ ಜಾಗ್ರತೆ ಬೇಕು ಕನ್ಯಾ ರಾಶಿಯವರು. ನೋಡಿ, ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದದ್ರಿಂದ ದಾಂಪತ್ಯ ಸುಖ ಇಲ್ಲ. ಗಂಡ ಹೆಂಡತಿಯರು ದೂರ, ಕೌಟುಂಬಿಕವಾಗಿ ನಷ್ಟ, ಮಾನಸಿಕ ವ್ಯಥೆ ಇತ್ಯಾದಿಗಳೆಲ್ಲ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಐಕ್ಯಮತ್ಯ ಜಪ, ಹನುಮಾನ್ ಚಾಲಿಸಾವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. 5 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳಿ, ಹಸಿರು ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ವಿಷ್ಣು ದೇವರು ನಿಮಗೆ ಇವತ್ತಿನ ದಿವಸ ಚೈತನ್ಯವನ್ನು ನೀಡ್ತಾನೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರಿಗೆ ಲಾಭಭಾವದಲ್ಲಿ ಶುಕ್ರ, ನಿಮ್ಮ ರಾಶಿಯಾಧಿಪತಿ. ಜ್ಯುವೆಲರಿ ಇತ್ಯಾದಿಗಳ ವ್ಯಾಪಾರ ವ್ಯವಹಾರಸ್ಥರಿಗೆ ಸಾಕಷ್ಟು ಅಭ್ಯುದಯ. ಶುಕ್ರನ ಅನುಗ್ರಹದಿಂದ, ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ಕೆಲಸ ಕಾರ್ಯದಲ್ಲಿ ಯಶಸ್ಸುಂಟಾಗುವಂತಹ ಸಾಧ್ಯತೆ. ನೋಡಿ, ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ತುಲಾರಾಶಿಯವರಿಗೆ. ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯಕ್ಕೆ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಗಂಡನಿಗೆ ಕೋಪ ಅಥವಾ ಹೆಂಡತಿಗೆ ಕೋಪ, ಕೋಪದ ಸಂಸಾರ, ಇಷ್ಟಾರ್ಥ ಸಿದ್ಧಿ ಇಲ್ಲದೆ ಸಾಕಷ್ಟು ತೊಂದರೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಅನುಗ್ರಹ ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ವ್ಯಾಪಾರ ವೃದ್ಧಿಗಾಗಿ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ತುಲಾರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಕುಜನ ಪೂರ್ಣ ದೃಷ್ಟಿ ಇದ್ದದ್ದರಿಂದ ಋಣಭಾರ ಜಾಸ್ತಿ ಆಗುವಂತಹ ಸಾಧ್ಯತೆಗಳು. ಹೆಂಡತಿಯಿಂದ ಋಣಭಾರ ಅಥವಾ ಗಂಡನಿಗೆ ಇದ್ದಂತಹ ಋಣಭಾರ, ಗಂಡ ಹೆಂಡತಿಯರಿಬ್ಬರಿಗೂ ಸಹಿತವಾಗಿ ಋಣಭಾರ. ಅದರಿಂದ ನಿಮಗೆ ಸಾಕಷ್ಟು ತೊಂದರೆಗಳು. ವ್ಯಾಪಾರದಲ್ಲಿ ತೊಂದರೆ, ವ್ಯವಹಾರದಲ್ಲಿ ತೊಂದರೆ, ಆರ್ಥಿಕವಾಗಿ ನೀವು ಏನೇನು ಮಾಡ್ತೀರೋ ಅದರಲ್ಲೆಲ್ಲ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ಕಾಲಲಕ್ಷಣದ. 4ರಲ್ಲಿ ರಾಹು ಇದ್ದಾನೆ,
ಆದ್ದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಉಂಟಾಗುವಂತಹದ್ದಿದೆ. ಅಲರ್ಜಿಯಿಂದ ತೊಂದರೆಗಳು. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶುಭ ಗ್ರಹಗಳು ಇದ್ದದ್ರಿಂದ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣ. ಕರ್ಮರಾಶಿಗೆ ಶುಕ್ರ ಬಂದದ್ರಿಂದ ಅವಲಾಯೋಗದ ಫಲಗಳು ಲಭಿಸುವಂತಹ ಸಾಧ್ಯತೆ ಇದೆ ಇಂದಿನ ಕಾಲಲಕ್ಷಣದಲ್ಲಿ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯ ಸೇವೆ, 9ರ ಸಂಖ್ಯೆ, ಜೊತೆಯಲ್ಲಿ ಕೆಂಬಣ್ಣದ ವಸ್ತ್ರಗಳು, ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದಾಗಿದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇರತಕ್ಕಂತಹದ್ದು ದಂಪತಿಗಳಲ್ಲಿ. ವ್ಯವಹಾರಗಳು ಸರಿಯಾಗಿ ಆಗುವುದಿಲ್ಲ, ಕೌಟುಂಬಿಕ ಕಲಹಗಳು ಜಾಸ್ತಿ, ಮಕ್ಕಳು ಹೇಳಿದ ಮಾತನ್ನು ಕೇಳಲ್ಲ, ದೂರದೇಶದಲ್ಲಿರತಕ್ಕಂತಹ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳುವಂತಹ ಒಂದು ಸನ್ನಿವೇಶವು ಕೆಲವರಿಗೆ. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಗೆ ಬಂದಿರತಕ್ಕಂತಹ ಶುಕ್ರ ಭಾಗ್ಯ ವೃದ್ಧಿಯನ್ನು ಮಾಡಿಯಾನು. ಅವನು ಲಾಭಾಧಿಪತಿಯ ಆದ್ದರಿಂದ ಶತ್ರುಗಳು ಜಾಸ್ತಿ ಆಗುವಂತಹ ಸಂಭವ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಪಾಶುಪತಾಸ್ತ್ರ ಜಪವನ್ನು ಮಾಡ್ಕೊಳ್ಳಿ. ಪಶುಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಪ, ಪಾಶುಪತ ಅಸ್ತ್ರ ಜಪ. ಅದನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿಯವರು. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕು, ರಾಯರು, ಇವೆಲ್ಲ ನಿಮಗೆ ಶ್ರೇಷ್ಠವಾಗಿರತಕ್ಕಂಥದ್ದು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿದ್ದಾನೆ. ಅಣ್ಣ ತಮ್ಮಂದಿರಲ್ಲಿ ಜಗಳ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪಿತ್ರಾರ್ಜಿತವಾದಂತಹ ಆಸ್ತಿಯ ಬಗ್ಗಾಗಿ, ಪಿತ್ರಾರ್ಜಿತವಾಗಿ ಬರತಕ್ಕಂತಹ ಹಣದ ಬಗ್ಗಾಗಿ, ಪಿತ್ರಾರ್ಜಿತವಾಗಿ ಮಾಡಿ ಇಟ್ಟಿರತಕ್ಕಂತಹ ಮನೆಯ ಬಗ್ಗಾಗಿ, ಇಬ್ಬರಲ್ಲೂ ಸಹಿತವಾಗಿ ಪೈಪೋಟಿ ಜಾಸ್ತಿ ಇದ್ರೂ ಸಹಿತವಾಗಿ ಪೈಪೋಟಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ 5ನೇ ಭಾವದಲ್ಲಿ ಕುಜ ಇದ್ದದ್ದರಿಂದ ಅವರ ಬಾಧಾಧಿಪತಿ. ನಿಮಗೆ ಅಣ್ಣ ತಮ್ಮಂದಿರೇ ನಿಮಗೆ ಶತ್ರುಗಳಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ನನಗೆ ಏನೋ ಬೇಡ, ಏನು ತಗೊಳ್ಳಲ್ಲ ಅಂತ ಎದ್ದು ಹೊರಟು ಹೋಗ್ಬಿಡೋದು. ಮತ್ತೆ ಸ್ವಲ್ಪ ಹೊತ್ತಿಗೆ ನಿಮಗೆ ಫೋನ್ ಹಾಕೋದು, ಏನು ಮಾಡಿದ್ರಿ, ನನ್ನ ಪಾಲಿಂದ ಏನು ಮಾಡಿದ್ರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಭೂವರಾಹನ ಪ್ರಾರ್ಥನೆ, ಭೂವರಾಹ ಶಾಂತಿ, ವರಾಹನ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನಿಮಗೆ ಬಂದಿರತಕ್ಕಂತಹ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಬೀಸೋದೊಣ್ಣೆ ತಪ್ಪಿದರೆ 100 ವರ್ಷ ಆಯುಷ್, ಅದರಿಂದ ನಿಮಗೆ ಅನುಕೂಲವಾಗ್ತದೆ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 8 ಮತ್ತು 4. ಕಪ್ಪು ಬಣ್ಣ ಹಾಗೂ ನೀಲವರ್ಣ ನಿಮಗೆ ಹಿತವನ್ನು ತರುವಂತಹದ್ದು. ಶನೇಶ್ವರ ದೇವರು, ಆಂಜನೇಯ ದೇವರು ನಿಮಗೆ ಅನುಕೂಲವನ್ನು ಮಾಡಿ ಯಾರು. ಉತ್ತರ ದಿಕ್ಕಿನ ವ್ಯವಹಾರವನ್ನು ಇಟ್ಟುಕೊಳ್ಳಿ, ಶುಭವಾಗುತ್ತೆ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಶನಿ ಮಹಾತ್ಮನು ಧನಸ್ಥಾನದಲ್ಲಿ ಇದ್ದದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗಾದೆ ಉಂಟಾಗುವಂತಹ ಸಾಧ್ಯತೆ. ಆರೋಗ್ಯ ಸ್ಥಾನದಲ್ಲಿ ಕುಜ ಇದ್ದದ್ರಿಂದ ಸ್ವಲ್ಪ ರಕ್ತಾರ್ಬುದ ದೋಷಗಳು ಕಂಡುಬರುವಂತಹ ಸಾಧ್ಯತೆಗಳು. ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿರತಕ್ಕಂತಹ ಶುಕ್ರನು ಕಳತ್ರ ದೋಷವನ್ನು ತಂದಾನು ಕೇತುವಿನೊಟ್ಟಿಗೆ ಇದ್ದದ್ರಿಂದ ಕುಂಭರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದದ್ದರಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂದ್ರಶಾಂತಿ, ದೀಪ ನಮಸ್ಕಾರ, ದುರ್ಗಾ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 7 ಮತ್ತು 8. ಕಪ್ಪು ಬಿಳಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿ ಯಶಸ್ಸಿದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಕಷ್ಟದ ಮೇಲೆ ಕಷ್ಟ 7.5 ಅಲ್ವಾ. ತದಾ ದುಃಖ ಇರುತ್ತೋ ಬೇತ್, ಹಲವು ರೀತಿಯಂತಹ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅಪವಾದ ಬರ್ಬೋದು, ಅವಮಾನ ಆಗ್ಬೋದು, ಅಪರಾಧಿಗಳಾಗಿ ನಿಲ್ಲಬೇಕಂತ ಸಂದರ್ಭವೂ ಬರ್ತದೆ, ನಷ್ಟ ಆಗ್ತದೆ, ವ್ಯಾಜ್ಯ ಬೆಳೀತದೆ. ಒಟ್ಟಾರೆ ಮೀನರಾಶಿಯವರಿಗೆ ಸುಖ ಇಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ಮಂತ್ರಾಲಯದಲ್ಲಿ ಏನಾದರೂ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆಯಾಗುವಂತಹ ಲಕ್ಷಣಗಳು. ಆರೋಗ್ಯ ಭಾಗ್ಯಕ್ಕಾಗಿ ನೀವು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣದೇ ಪಾರಾಯಣ ಮಾಡಿಕೊಳ್ಳಿ. 3 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಉತ್ತರ ಈಶಾನ್ಯ ಭಾಗ ನಿಮಗೆ ಹಿತಕರವಾಗಿರ್ತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. 12 ರಾಶಿಯವರು ಇಂದಿನ ದಿವಸ ಸಕಲ ದೋಷ ನಿವಾರಣೆಗಾಗಿ ಆದಿತ್ಯ ಹೃದಯವನ್ನು ಓದಿ. ಭಾನುವಾರವಾಗಿದೆ. ಜೊತೆಯಲ್ಲಿ ಗಣಪತಿ ಉಪನಿಷತ್ತನ್ನು ಉಪನಿಷತ್ ಪಠನವನ್ನು ಮಾಡುವುದರಿಂದ ಗಣಪತಿಯು ತುಷ್ಟನಾಗಿ ನಿಮ್ಮ ಕಷ್ಟವನ್ನೆಲ್ಲ ಬೇರು ಸಹಿತ ಕಿತ್ತಾಕ್ತಾರೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ. ಇಂದಿನ ಭಾನುವಾರ ನಿಮಗೆ ಶುಭವನ್ನು ತರಲಿ. ಶುಭವಸ್ತು.